ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಪಿ ಹರೀಶ್ಗೆ ಮೊಟ್ಟೆ ಎಸೆತ ಪೊಲೀಸ್ ಕಮಿಷನರ್ಗೆ ದೂರು. ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತವಾಗಿದೆ. ಬಿಜೆಪಿ ನಾಯಕರಿಂದ ಕಮಿಷನರ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಲಾಗಿದೆ. ಮೊಟ್ಟೆ ಎಸೆದವನನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಇಮಿಡಿಯೇಟ್ ಆಗಿ ಸ್ಪಂದಿಸಿದ್ದಾರೆ. ಬಿಪಿ ಹರೀಶ್ಗೆ ಮೊಟ್ಟೆ ಎಸೆತ ಪ್ರಕರಣ ಈಗ ಸದ್ಯಕ್ಕೆ ಕಮಿಷನರ್ಗೆ ದೂರು ಕೊಡಲಾಗಿದೆ. ನಾವು ಪ್ರತಿಭಟನೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟಿದ್ರು. ನಾನು ದಾವಣಗೆರೆ ಹರಿಹರದವನಾಗಿರೋದ್ರಿಂದ ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನನ್ನ ಡ್ರೈವರ್ ಲೊಕೇಶನ್ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಂತಂದ. ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲ ಸರ್, ರೈಟ್ ಇರೋದ್ರಿಂದ ನಾನು ಮುಂದೆ ಪಾರ್ಕ್ ಮಾಡ್ತೀನಿ, ನೀವು ಇಳೀರಿ ಅಂತ. ಇಳಿದ ಮೇಲೆ ನಾನು ಈಗ ನೋಡಿದಾಗ, ಆ ಕಾರ್ಯಕರ್ತರು ನೋಡಿದಾಗ ನನಗೆ ಅನ್ನಿಸ್ತು ಇದು ಕಾಂಗ್ರೆಸ್ ಆಫೀಸ್ ಮುಂದೆ ನಾನು ಇಳಿದಿದ್ದೀನಿ ಅಂತೇಳಿ. ಅಲ್ಲಿಂದ ಮುಂದೆ ಹೋಗೋದ್ರೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಅದರ ಜೊತೆಗೆ ಮೊಟ್ಟೆಯನ್ನು ಎಸೆದ್ರ ಜೊತೆಗೆ ಒಂದು 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ ಹೊಡೆದ್ರು. ಆದರೆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿಗಳು ನನ್ನ ರಕ್ಷಣೆಗೆ ಬಂದಿದ್ದರಿಂದ ಹೆಚ್ಚಿನ ಅನಾಹುತ ಆಗೋದನ್ನ ತಪ್ಪಿಸಿದ್ರು. ನೋಡಿ, ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ರೀತಿ ನಾನು ಮಾಡ್ತೇನೆ. ಅಡ್ರೆಸ್ ತಪ್ಪಾಗಲ್ಲ. ನಾವು ದಾವಣಗೆರೆ ಹರಿಹರದವರು. ಕಾಂಗ್ರೆಸ್ ಆಫೀಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಇಳಿದ ಜಾಗದಲ್ಲಿ ಆಫೀಸ್ ಇದೆ. ಡ್ರೈವರ್ಗೂ ಗೊತ್ತಿಲ್ಲ, ಅಷ್ಟೇ ಆಗಿದೆ. ನೋಡಿ, ಅದು ಕಾಂಗ್ರೆಸ್ ಸಂಸ್ಕೃತಿ ಅಲ್ವಾ. ಇಷ್ಟು ವರ್ಷ ನಮ್ಮ ದೇಶವನ್ನು ಆಳಿದವರು ಬಡ ರಾಷ್ಟ್ರ ಅಂತೇಳಿ ಅವರು ತೋರಿಸ್ಕೊಟ್ರು. ಕೇವಲ 13-14 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಭಾರತ ವಿಶ್ವ ಮೆಚ್ಚುವಂಥ ನಾಯಕನ ಪಡೆದಂಥ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರ ಅನ್ನೋದನ್ನ ತೋರಿಸಿದ್ದು ನರೇಂದ್ರ ಮೋದಿಜಿಯವರು. ಅವರು ನಮ್ಮ ದೇಶಕ್ಕೆ ತೋರಿಸಿದ್ದು ಬಡತನ, ಭ್ರಷ್ಟಾಚಾರ, ಅನ್ಯಾಯ, ದೌರ್ಜನ್ಯ. ಹಿಂದೆ ಶಾಸಕ ಮುನಿರತ್ನ ಮೇಲೂ ಕೂಡ ಇದೇ ರೀತಿ ಹೌದು. ನಮ್ಮ ಪಕ್ಷದ ನಾಯಕರು ಏನ್ ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ರಾಕೇಶ್. ರಾಕೇಶ್, ನಿಜಕ್ಕೂ ನೀಟ್ ಅಕ್ರಮದ ಕುರಿತಂತೆ ದೇಶಾದ್ಯಂತ ಈಗ ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ. ಆದ್ರೆ ಈಗ ಬಹಳಷ್ಟು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡ್ಬಿಟ್ಟಿದೆ. ಸದ್ಯಕ್ಕೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ರಾಕೇಶ್? ಅಮೃತ, ಬೆಂಗಳೂರಿನಲ್ಲಿ ನೀಟ್ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಪಕ್ಷದ ಅಜೆಂಡಾಗಳನ್ನು ಪ್ರೂವ್ ಮಾಡುವತ್ತ ಬ್ಯುಸಿ ಆಗ್ತಾ ಇದೆ. ಹೋರಾಟದ ಸ್ವರೂಪವನ್ನೇ ಬದಲಾಯಿಸಿಕೊಂಡಿರುವಂಥ ಎರಡೂ ಪಾರ್ಟಿಗಳು
ಕಾಂಗ್ರೆಸ್ ಮತ್ತು BJPಗಳು ಪರಸ್ಪರ ತಮ್ಮ ಮೇಲೆ ಪ್ರತಿರೋಧದ ವಿಚಾರಗಳನ್ನು ತೋರಿಸ್ತಾ ಇದೆ. ಪ್ರಧಾನಿ ಮೋದಿಯವರನ್ನು ಕಾಂಗ್ರೆಸ್ನವರು ಅಣಕಿಸ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು BJPಯವರು ಇವತ್ತು ಕಾಂಗ್ರೆಸ್ನ ಕಚೇರಿಗೆ ನುಗ್ಗಿ ಮುತ್ತಿಗೆ ಹಾಕೋ ಪ್ರಯತ್ನವನ್ನು ಮಾಡಿದರು. ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ SITಯನ್ನು ರಚನೆ ಮಾಡಿಯೂ ವಿದ್ಯಾರ್ಥಿಗಳ ಸಹಕಾರಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಆದರೆ ಕಾಂಗ್ರೆಸ್ನವರು ಇದನ್ನು ಲಾಭದಾಯಕವಾಗಿ ತಮ್ಮ ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆ ದಿಕ್ಕನ್ನು ತಮ್ಮ ಸ್ವಂತಕ್ಕೆ ಬದಲಾಯಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆದರೂ ಅವರು ಅದನ್ನು ಪ್ರತಿಷ್ಠೆಯಾಗಿ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪವನ್ನು BJP ಮಾಡಿದೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಬೆಂಗಳೂರಿನ ಕಚೇರಿಗೆ ನುಗ್ಗಿದಂತಹ BJPಯ ಶಾಸಕರು ಅಶೋಕ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋ ಪ್ರಯತ್ನವನ್ನು ಮಾಡಿದರು. ಆದರೆ ಆ ಪ್ರಯತ್ನವನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರು ವಿಫಲಗೊಳಿಸಿದರು. ಅವರ ಕಚೇರಿ ತಲುಪುವುದಕ್ಕೂ ಮೊದಲೇ ಅವರನ್ನು ತಡೆಯೊಡ್ಡಿ ಅವರಿಗೆ ಪ್ರತಿರೋಧವನ್ನು ತೋರಿಸಿದರು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೀತು. ಇದೇ ಸಂದರ್ಭದಲ್ಲಿ BJP ಶಾಸಕ BP ಹರೀಶ್ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆಯನ್ನು ಎಸೆದು ಅವರಿಗೆ ಮೊಟ್ಟೆಯನ್ನು ಎಸೆದು ಅವಮಾನ ಮಾಡಿದಂಥ ಪ್ರಸಂಗ ಕೂಡ ದಾಖಲಾಯಿತು. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ನವರು BJPಯ ಮೇಲೆ, BJPಯವರು ಕಾಂಗ್ರೆಸ್ಸಿನ ಕಚೇರಿಗಳ ಮೇಲೆ ತಮ್ಮ ಪ್ರತಿರೋಧದ ವಿಚಾರವನ್ನು ತೋರಿಸುವ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ದೃಷ್ಟಿಯಿಂದ ಪೊಲೀಸರು ಇವನ್ನ ತಡೆಗಟ್ಟುವ ಪ್ರಯತ್ನವನ್ನು ಮಾಡಿದರು. ನೆರೆದಿದ್ದಂತಹ ಅಂದರೆ ಬಂದೋಬಸ್ತಿಗೆ ಬಂದಿದ್ದಂತಹ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದುಕೊಂಡು ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಅವರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಬಂದಿದ್ದಂಥ ಅಷ್ಟು ಜನ BJP ಶಾಸಕರನ್ನು ಕರೆದುಕೊಂಡು ಹೋಗಲಾಗಿದೆ. ಹಾಗೆ BJP ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದು ಅವರ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಪ್ರತಿಭಟನೆಯ ಮೂಲ ಉದ್ದೇಶವನ್ನು ಬಿಟ್ಟು ರಾಜಕೀಯ ಪಕ್ಷಗಳು ತಮ್ಮ ನೆಲೆಗಟ್ಟಿನಲ್ಲಿ ಇವನ್ನು ಪ್ರತಿಭಟನೆ ಮಾಡ್ತಿರೋದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ನಿಜವಾದ ಸಮಸ್ಯೆಯನ್ನು ಬಿಟ್ಟು ತಮ್ಮ ರಾಜಕೀಯ ಲಾಭಗಳಿಗೆ ಪಕ್ಷಗಳು ಹೋಗ್ತಿರೋದು ಸರಿಯಲ್ಲ ಅನ್ನುವಂಥದ್ದು ಕೂಡ ಇದೆ. ಹೀಗೆ ಸಾರ್ವಜನಿಕ ವಲಯದಲ್ಲಿ ಒಂದು ರೀತಿಯ ಚರ್ಚೆ ನೀಟ್ ವಿಚಾರದಲ್ಲಿ ನಡೆದರೆ, ಮತ್ತೊಂದು ಕಡೆ ರಾಜಕೀಯ ಪಕ್ಷಗಳು ತಮ್ಮ ಅಸ್ತಿತ್ವ ಮತ್ತು ಜನರಲ್ಲಿ ತಮ್ಮ ವಿಶ್ವಾಸವನ್ನು ಉಳಿಸಿಕೊಳ್ಳುವ ನೆಪದಲ್ಲಿ ತೆಗೆದುಕೊಳ್ಳಬೇಕಾದಂಥ ನಿಲುವಿಗೆ ಹಲವಾರು ಮಾರ್ಗಗಳನ್ನು ಹಿಡಿದು ಪ್ರತಿಭಟನೆ ಸ್ವರೂಪದಲ್ಲಿ ಇವತ್ತು ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿವೆ. ಅಮೃತ, ಕೆಸರಿನ ಚಾಟಕ್ಕಿದ ಕಾರಣ ಆಗಿರೋದು. ಈಗ BJPಗರನ್ನ ಕಾಂಗ್ರೆಸ್ ಕೇಳಿದ್ರೆ ಏನು ಹೇಳುತ್ತೆ, ಇವಾಗ ಮಾತ್ರ ಅನ್ಯಾಯ ಆಗಿರೋದು, ಈ ಹಿಂದೆ ಆಗಿಲ್ವಾ ಅಂತ ಹೇಳ್ತಾರೆ. ಹಿಂದೆ ಏನಾದರೂ ಆಗಲಿ ಮುಂದೆ ಅನ್ಯಾಯ ಆಗಲ್ಲ ಅಂತಲ್ವಾ ಒಂದು ಪಕ್ಷಗಳು ಅಧಿಕಾರಕ್ಕೆ ಬರಬೇಕಾದ್ರೆ ಇಲ್ಲ ಸಲ್ಲದ ಆಶ್ವಾಸನೆಗಳನ್ನು ಕೊಟ್ಟು ಬರ್ತವೆ. ಆ ಪಕ್ಷದಲ್ಲಿ ಹಂಗೆಲ್ಲ ಆಯಿತು, ನಮ್ಮ ಪಕ್ಷದಲ್ಲಿ ನಾವೇನೋ ಬದಲಾವಣೆ ತಂದುಬಿಡ್ತೀವಿ ಅಂತ ಬರ್ತವೆ. ಬಂದ ಮೇಲೆ ಏನಿದು? ಅದರಲ್ಲೂ ಕೂಡ ಈಗ CJP ಬಂತು. CJP ನೀಟ್ ಅಕ್ರಮದ ವಿರುದ್ಧ ಧ್ವನಿ ಎತ್ತಿತ್ತು. ಆದರೆ ಎಲ್ಲವೂ ಮುಗಿದು ಬೇರೆ ಏನೋ ಒಂದು ಹಂತ ಪಡೆದುಕೊಳ್ತಾ ಇದೆ. ಮತ್ತೆ ರಾಜಕೀಯ ಪರಸ್ಪರ ಕೆಸರೆರಚಾಟ ಈಗ ಆಗ್ತಾ ಇರೋದು. ಮುಂದೆ ಏನೆಲ್ಲ ಆಗಬಹುದು? ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಅಮೃತ, ಈಗಿನ ಅಂದರೆ ಈ ಪ್ರತಿಭಟನೆಯ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗುವಂಥ ಸಾಧ್ಯತೆಗಳು ಗೋಚರ ಆಗ್ತಾ ಇದೆ. ಅಂದರೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದರ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತ ಆಗ್ತಾ ಇದೆ. ಶಿಕ್ಷಣದ ವ್ಯವಸ್ಥೆ, ಅವ್ಯವಸ್ಥೆ ಮತ್ತು ಅದರ ಅಮೂಲಾಗ್ರ ಬದಲಾವಣೆಗೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಒಂದೊಂದು ಪರ್ಟಿಕ್ಯುಲರ್ ವಿಚಾರವನ್ನಿಟ್ಟು ಅದರ ಮಧ್ಯೆ ಹಲವು ವಿಚಾರಗಳನ್ನು ತಂದು ಎರಡೂ ಪಕ್ಷಗಳು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಿಂದೆ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಈಗ BJP ಮೇಲೆ ಗೋಬೆ ಕೊಡ್ತಾ ಇದೆ. BJPಯವರು ಹಿಂದಿನವರ ಅಧಿಕಾರ ಅವಧಿಯ ವಿಚಾರದ ಬಗ್ಗೆ ತಮ್ಮ ಬೇಳನ್ನು ತೋರುತ್ತಿದ್ದಾರೆ. ಹೀಗೆ ಅವರವರ ಆಡಳಿತ ಅವಧಿಯಲ್ಲಿ ನಡೆದಂಥ ಅಕ್ರಮಗಳಾಗಲಿ ಅಥವಾ ಲೋಪದೋಷಗಳಿಗೆ ತೇಪೆ ಹಚ್ಚುವ ಪ್ರಯತ್ನವನ್ನು ಈಗ ಮಾಡ್ತಿದ್ದಾರೆ. ಹೀಗಾಗಿ ನಿಜವಾದ ವಿದ್ಯಾರ್ಥಿ ಸಂಘಟನೆಗಳು ಮಾಡ್ತಿರುವಂಥ ಹೋರಾಟ, ತಮ್ಮ ಬದಲಾವಣೆಗೆ ಹಕ್ಕೊತ್ತಾಯಕ್ಕೆ ಮಾಡ್ತಿರುವಂಥ ಪ್ರತಿಭಟನೆ ಸ್ವರೂಪ ಬದಲಾಗುವಂಥ ಸಾಧ್ಯತೆ ಇದೆ. ಅಥವಾ ಅದನ್ನು ಎರಡೂ ಪಕ್ಷಗಳು ಹೈಜಾಕ್ ಮಾಡಿ ತಮ್ಮ ರಾಜಕೀಯ ಅಜೆಂಡಾವನ್ನು ಪ್ರೂವ್ ಮಾಡಿಕೊಳ್ಳುವುದಕ್ಕೆ ಬಳಸಿಕೊಳ್ಳಬಹುದು. ಅಥವಾ ಹತ್ತಿಕ್ಕುವ ಪ್ರಯತ್ನದ ಭಾಗವಾಗಿ ಎರಡೂ ಪಕ್ಷಗಳು ತಮ್ಮ ವಿಚಾರಧಾರೆಗಳನ್ನು ಅವರಿಗೆ ಹರಿಬಿಡುವ ಪ್ರಯತ್ನಗಳು ಇರೋದ್ರಿಂದಾಗಿ ಪ್ರತಿಭಟನೆಯ ತೀವ್ರ ಅಂದರೆ ಮೂಲ ಸ್ವರೂಪವೇ ಕದಡುವಂಥ ಆತಂಕವನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಆದರೆ ರಾಜಕೀಯ ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.